ಎತ್ತಂಗಡಿ ಮಾಡೋದು, ಅವ್ರನ್ನ ತೆಗೆದು ಬಿಸಾಕೋದು ಮಾಡಿದ್ರೆ ಅವ್ರಿಗೆ ಆಗೋ ನಷ್ಟ ಯಾರು ಕೊಡ್ತಾರೆ? ಗೌರ್ಮೆಂಟ್ ಅವ್ರು ಕೊಡ್ತಾರಾ? ಓಟ್ ಬೇಕು ಅಂದಾಗ ಎಲ್ಲರೆಲ್ಲ ಬರ್ತಾರೆ. ಓಟ್ ತಗೊಂಡಾದ್ಮೇಲೆ ಜನಗಳು ಬಡವ್ರು ಬೇಕಿಲ್ಲ ಅವರಿಗೆ. ಬೇಕಾದಷ್ಟು ಉದ್ಯೋಗ ಖಾಲಿ ಇಟ್ಕೊಂಡು ಕೂತಿರಲ್ಲ ದುಡ್ಡು ಇಸ್ಕೊಳ್ಳೋದಕ್ಕೆ, ಅದ್ರ ಬದಲಿಗೆ ಉದ್ಯೋಗ ಕೊಡಿ ಬಡವರಿಗೆ. 10,000 ಕೋಟಿಯಷ್ಟು ಅಮೌಂಟ್ ನ BBMP ಇಂದ ಬೀದಿ ವ್ಯಾಪಾರ ಮಾಡೋರಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದಾರೆ. ಆ ದುಡ್ಡು ಏನಾಯ್ತು? ಬಡವರಿಗೆ ದಾರಿ ಮಾಡಿಕೊಟ್ರೆ ನಿಜವಾದ ಗೌರ್ಮೆಂಟ್ ಅಂತ ಅದಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಬಡವರು ಓಟ್ ಹಾಕ್ತಾ ಯಾರು ಗೆಲ್ಲಕ್ ಸಾಧ್ಯ ಇಲ್ಲ ಅಲ್ವಾ? ಓಟ್ ಬೇಕಾದಾಗ ಎಲ್ಲ ಅಣ್ಣ ಅಪ್ಪ ಅಂತಾರೆ. ಓಟ್ ತಗೊಂಡಾದ್ಮೇಲೆ ಇವ್ರಿಗೆ ದೊಡ್ಡ ದೊಡ್ಡ ಕೋಟ್ ಮಾತ್ರ ಕಾಣಿಸೋದು. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? 35 ಇಯರ್ಸ್ ಇಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀರಾ? ಅಂದ್ರೆ ಇವಾಗ ನೀವು ಒಬ್ಬರೇ ವ್ಯಾಪಾರ ಮಾಡೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬಂದು ವ್ಯಾಪಾರ ಮಾಡ್ತಾರಾ? ಇಲ್ಲ, ನಾನೊಬ್ಬನೇ ವ್ಯಾಪಾರ, ಅವತ್ತಿಂದ ನಾನೊಬ್ಬನೇ ಮಾಡ್ತಾ ಇದ್ದೀನಿ. ಓಕೆ. ಇವಾಗ ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ, ಸಾಕಷ್ಟು ನಿಟ್ಟಿನಲ್ಲಿ ಇವಾಗ ಮಲ್ಲೇಶ್ವರಮಲ್ಲಿ ಈಗಾಗಲೇ ತೆರವುಗೊಳಿಸಿದ್ದಾರೆ ಅಂಗಡಿಗಳನ್ನೆಲ್ಲ. ಇದೇ ರೀತಿ ನಿಮ್ಗೆ ಏನಾದ್ರು ಬಂದು ಹೇಳಿದ್ರ ಅಂಗಡಿಗಳನ್ನ ಇಟ್ಕೊಳ್ಳೋಂಗಿಲ್ಲ, ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ? ಹೌದು ಹೇಳಿದ್ರು. ಆದರೆ ಏನು ಹೇಳಿತ್ತು ಅಂದರೆ 2014ರಲ್ಲಿ ಆ್ಯಕ್ಟ್ ಆಗಿತ್ತು. ಯಾವುದೇ ಫುಟ್ಪಾತ್ ವೆಂಡರ್ಸ್ನ ನೀವು ಒಂದು ವೇಳೆ ತೆರವುಗೊಳಿಸ್ಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರದಲ್ಲಿ ಅವರಿಗೆ ನೋಟಿಸ್ ಲೀಗಲಾಗಿ ಕೊಡಬೇಕು. ಕೊಟ್ಟಾದಮೇಲೆ ಕಾಲಾವಕಾಶ ಕೊಡಬೇಕಂತ ಇತ್ತು. ಅದಕ್ಕೆ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಅದನ್ನೇನು ಹೇಳಿವಿ ಅಂದರೆ, ನೋಟಿಸ್ ಕೊಡಿ, ನಮಗೆ ಖಾಲಿ ಮಾಡಿಸಿ ಬೇರೆ ಕಡೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕಾನೂನಲ್ಲಿದೆ. ಆ ವ್ಯವಸ್ಥೆನೂ ಮಾಡಿಲ್ಲಲ್ಲ. ಈಗ ನಮಗೆ ಕೋರ್ಟ್ ಆದೇಶ ಆಗಿದೆ ಅಂತ ಎತ್ಸಕ್ಕೆ ಮಾತ್ರ ಇವ್ರಿಗೆ ಗೊತ್ತಾಗ್ತಿದೆ. ಈ ಕಾನೂನನ್ನು ತಂದಿದ್ಯಾರು? ಅದೇ ಸರ್ಕಾರದವರೇ ತಂದಿರೋದು. ಹಾಗಂದಮೇಲೆ ನಮ್ಮ ಬಡವರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಇವ್ರಿಗೆ ಗೊತ್ತಿತ್ತು ತಾನೇ ಗೌರ್ಮೆಂಟ್ ಅವರಿಗೆ. ಅವ್ರು ಅದನ್ನು ಮಾಡಬೇಕಾಗಿತ್ತು. ಇಷ್ಟು ದಿನ ಮಾಡ್ದೇನೆ ಇವಾಗ ಬಡವ್ರ ಮೇಲೆ ಯಾಕೆ ಗೂಬೆ ಕೊಂಡಿಸ್ತಿದ್ದಾರೆ? ಎತ್ತಂಗಡಿ ಮಾಡೋದು, ಅವ್ರನ್ನ ತೆಗೆದು ಬಿಸಾಕೋದು ಮಾಡಿದ್ರೆ ಅವ್ರಿಗೆ ಆಗೋ ನಷ್ಟ ಯಾರು ಕೊಡ್ತಾರೆ? ಗೌರ್ಮೆಂಟ್ ಅವ್ರು ಕೊಡ್ತಾರಾ? ಓಟ್ ಬೇಕು ಅಂದಾಗ ಎಲ್ಲರ ಹತ್ರ ಬರ್ತಾರೆ. ಓಟ್ ತೊಗೊಂಡಾದ್ಮೇಲೆ ಜನಗಳಿಗೆ ಬಡವ್ರು ಬೇಕಿಲ್ಲ ಇವರಿಗೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ, ಫಸ್ಟು ತಪ್ಪು ಮಾಡಿರದೆ ಗೌರ್ಮೆಂಟ್ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಎಷ್ಟು ವರ್ಷದಿಂದ ನಾವು ವ್ಯಾಪಾರ ಮಾಡ್ತಿದ್ವೋ ಅಷ್ಟು ವರ್ಷದಿಂದ ನಾವು BBMPಗೆ ಏನಾದರೂ ಕಟ್ತೀವಿ, ನಮಗೆ ಆದಂಥ ಒಂದು ವ್ಯವಸ್ಥೆ ನೀವು ಮಾಡಿಕೊಡಿ ಅಂತ ನಾವು ಸಾಕಷ್ಟು ಬಾರಿ ಅವ್ರಿಗೆ ಕೇಳಿವಿ. ಆದರೆ ಅದ್ರ ಬಗ್ಗೆ ಯಾರೂ ಯೋಚನೆನೇ ಮಾಡಿಲ್ಲ. ಇವಾಗ ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡ್ತೀವಿ ಅಂತ ಹೊರಟಿಯಾರಲ್ಲ, ದೊಡ್ಡವರು ಭೂಗಾತ ದೊರೆಗಳಿದಾರಲ್ಲ, ಅವ್ರನ್ನ ಫಸ್ಟ್ ಕ್ಲೀನ್ ಮಾಡಿ, ಆಮೇಲೆ ಫುಟ್ಪಾತ್ ಅವ್ರಿಗೆ ಕೈ ಹಿಡಿ. ಎಲ್ಲಿದೆ ನ್ಯಾಯ? ಸತ್ತೋಗಿದೆಯಲ್ಲ. ಗೌರ್ಮೆಂಟ್ ಅಂತ ನೀವು ಇಟ್ಕೊಂಡವರೇ ನ್ಯಾಯ ಕೊಡ್ತಿಲ್ಲ ಅಂದರೆ ಬಡ ಜನ ಯಾರ ಹತ್ರ ಹೋಗ್ತಾರೆ? ಎಲ್ಲ ಕಡೆನೂ ಮೋಸನೇ ನಡೀತಿದೆಯಲ್ಲ. ಅದಕ್ಕೆ ನ್ಯಾಯ ಸಿಗೋದು ಯಾವಾಗ? ಅದಕ್ಕೆ ನಾವೇನು ಕೇಳ್ತೀವಿ ಅಂದರೆ, ನಾವೇನು ಅವ್ರ ಹತ್ರ ಕೇಳ್ತಾ ಇಲ್ಲ, ನಾವು ಕಳ್ತನ ಮಾಡ್ತಿಲ್ಲ, ನ್ಯಾಯವಾಗಿದ್ದೀವಿ ನಾವು. ಅದಕ್ಕೆ ನಾವೇನು ಕೇಳ್ತೀವಿ ಅಂದರೆ, ಇಲ್ಲ ಅಂದರೆ ಪ್ರತಿಯೊಬ್ಬ ಬೀದಿ ವ್ಯಾಪಾರ ಮಾಡೋರಿಗೂ ಮನೆಗೆ ಒಂದೊಂದು ಉದ್ಯೋಗ ಕೊಡಿ. ಬೇಕಾದಷ್ಟು ಉದ್ಯೋಗ ಖಾಲಿ ಇಟ್ಕೊಂಡು ಕೂತಿರಲ್ಲ ದುಡ್ಡು ಇಸ್ಕೊಳ್ಳೋದಕ್ಕೆ, ಅದ್ರ ಬದಲಿಗೆ ಉದ್ಯೋಗ ಕೊಡಿ ಬಡವರಿಗೆ. ಅವಾಗ ಫುಟ್ಪಾತಲ್ಲಿ ಯಾರೂ ಇರಲ್ಲ, ತೆರವುಗೊಳಿಸ್ತೀವಿ ನಾವೇ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಬಂದುಬಿಟ್ಟು ಎಲ್ಲೋ ಸಾಲ ಸೂಲ ಮಾಡಿ ಬಡವರು ಅಮೌಂಟ್ ಹಾಕಿರ್ತಾರೆ, ಅದನ್ನು ಎತ್ತಂಗಡಿ ಮಾಡೋದು, ಎತ್ತು ಬಿಸಾಕೋದು, ಅದರಲ್ಲಿ ಎಷ್ಟು ಹೋಗುತ್ತೋ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಇದನ್ನೆಲ್ಲ ನೋಡಬೇಕು. ಬಡವ್ರ ಕಷ್ಟ ಫಸ್ಟ್ ಗೌರ್ಮೆಂಟ್ ಅವ್ರು ನೋಡಬೇಕು. ಅದು ನೋಡ್ದೇನೆ ಶ್ರೀಮಂತರಿಗೆ ಅನುಕೂಲ ಆಗುತ್ತೆ, ಪಾದಾಚಾರಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಯಾರೂ ವ್ಯಾಪಾರ ಮಾಡೋರು ಪಾದಾಚಾರಿಗಳಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಅನ್ಯಾಯ ಆಗ್ತಿರೋದು ಯಾರಿಂದ ಅಂದರೆ ಗೌರ್ಮೆಂಟಿಂದವರೇ ಅನ್ಯಾಯ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ನಮಗೆ ಆದಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಯಾಕೆ ನಾವು ರೋಡಿಗೆ ಬರ್ತೀವಿ? ಬರಲ್ಲ. ಇದು ನಾವು ಇವತ್ತಲ್ಲ, 35 ವರ್ಷದಿಂದನೂ ಈ ಬೇಡಿಕೆನ ನಾವು BBMP ಅವ್ರ ಮುಂದೆ ಕೇಳಿವಿ. ಯಾಕೆ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ? ಆಮೇಲೆ 10,000 ಕೋಟಿಯಷ್ಟು ಅಮೌಂಟನ್ನು BBMPಯಿಂದ ಬೀದಿ ವ್ಯಾಪಾರ ಮಾಡೋರಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದಾರೆ. ಆ ದುಡ್ಡು ಏನಾಯಿತು? ಅದೆಲ್ಲ ಆ ದುಡ್ಡೆಲ್ಲ ಲೆಕ್ಕಕ್ಕಿಲ್ವಾ? ಎಲ್ಲ ಸೌಕರ್ಯನೂ BBMPಯಿಂದ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ಇವತ್ತು ಮೇಡಮ್ ಒಂದು ಹೇಳ್ತೀನಿ, ಫಸ್ಟು ಬಡವ್ರನ್ನ ಒಕ್ಲೆಬ್ಸೋದಲ್ಲ, ಬಡವರಿಗೆ ದಾರಿ ಮಾಡಿಕೊಟ್ರೆ ನಿಜವಾದ ಗೌರ್ಮೆಂಟ್ ಅಂತ ಅದಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಬಡವ್ರು ಓಟ್ ಹಾಕ್ದೆ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಓಟ್ ಬೇಕಾದಾಗ ಎಲ್ಲ ಅಣ್ಣ ಅಪ್ಪ ಅಂತಾರೆ. ಓಟ್ ತೊಗೊಂಡಾದ್ಮೇಲೆ ಇವ್ರಿಗೆ ದೊಡ್ಡ ದೊಡ್ಡ ಕೋಟ್ ಮಾತ್ರ ಕಾಣಿಸೋದು, ಬಡವ್ರು ಕಾಣಿಸಲ್ಲ ಅಲ್ವಾ? ತಪ್ಪಲ್ವಾ ಅದು? ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ, ಇದು ನಮ್ಮ ಹಕ್ಕು. ಯಾವುದೇ ಕಾರಣಕ್ಕಿಂತ ಯಾವುದೇ ಸರ್ಕಾರ ಬರಲಿ, ಬೀದಿ ವ್ಯಾಪಾರ ಮಾಡೋದನ್ನ ನಮಗೆ ಆದಂಥ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡೋವರೆಗೆ ನಾವು ತೆರವು ಮಾಡಲ್ಲ. ಇದು ನಮ್ಮ ಕಂಡೀಷನ್. ಯಾಕೆ ಹೇಳ್ತೀವಿ ಅಂತಂದರೆ, ಇವ್ರ ಹತ್ರ ಪ್ರೆಸರ್ ಇದೆ ಅಂತ ನಮಗೆ ಕೊಡ್ಬೋದು. ಕಾನೂನು ಎಲ್ಲ ಗೌರ್ಮೆಂಟವ್ರಿಗೂ ಒಂದೇ, ಫುಟ್ಪಾತಲ್ಲಿರೋನಿಗೂ ಒಂದೇ. ಚೇಂಜ್ ಏನು ಕಾನೂನು ಆಗಲ್ಲಲ್ವಾ? ಅದರಿಂದ ನಾವು ಅದನ್ನು ಖಂಡಿಸಿ ಕೇಳ್ತಾ ಇದ್ದೀವಿ. ಇವಾಗ ಬಂದ್ಬಿಟ್ಟು ಏಕ್ದಮ್ ಎಲ್ಲಾನು ಸಹ ತೆರವು ಮಾಡಿ ಅಂತ ಹೇಳ್ತಿದ್ರು ಅಂತ ಹೇಳ್ತಾ ಇದ್ದೀರಾ. ಏನಾದ್ರು ಧಮಕಿ ಹಾಕಿದ್ರಾ ಅಥವಾ ಏನಾದ್ರು ದೌರ್ಜನ್ಯ ಮಾಡಿದ್ರಾ? ಅಲ್ಲ, ಧಮಕಿ ಹಾಕೋದು ಅಂದರೆ ಏನು, ಎತ್ತಿ ಹೊಡೆದು ತೊಗೊಂಡು ಹೋಗೋದು ಅಂದ್ರೆ ಎರಡು ಒಂದೇ ಅಲ್ವಾ ಮೇಡಮ್? ಇವತ್ತು ಎಲ್ಲ ತೊಂದರೆ ಮಾಡ್ತಿರೋದು ಗೌರ್ಮೆಂಟ್ ಅವರೇ ಮೇಡಮ್. ಬಡವರು ಬಗ್ರನ್ನೆಲ್ಲ ಹಾಳು ಮಾಡ್ತಿರೋದು ಗೌರ್ಮೆಂಟ್ ಅವರೇ. ಶ್ರೀಮಂತರಿಗೆ ಮಾತ್ರ ಗೌರ್ಮೆಂಟ್ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರೋದು. ಯಾರಿಗೆ ನ್ಯಾಯ ಕೊಡಿಸ್ತಿದ್ದಾರೆ ಇವರು? ಯಾರಿಗೂ ಕೊಡ್ತಾ ಇಲ್ವಲ್ಲ. ನೋಡಿ, ಪ್ರತಿಯೊಬ್ಬ ಭಾರತ ಪ್ರಜೆ ಕೂಡ ಎದ್ನಿತ್ರೆ ಮಾತ್ರ ಇದನ್ನು ನಾವು ರೆಡಿ ಮಾಡೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ಸತ್ಯವಾಗ್ಲೂ ಈ ದೇಶದಲ್ಲಿ ನ್ಯಾಯ ಸಿಗೋ ಸಾಧ್ಯತೆಯೇ ಇಲ್ಲ ಮೇಡಮ್. ಇದು ನಾವು ಅವತ್ತಿಂದ ನೋಡಿರೋದು ಇವತ್ತು ಹೇಳ್ತಾ ಇದ್ದೀವಿ.
ಯಾಕೆ ಗೊತ್ತಾ, ನಮಗೆ ಆದಂಥ ಎಜುಕೇಷನ್ ಇನ್ನೊಂದು ನಾವೆಲ್ಲ ಮಾಡಿಕೊಂಡು ಕೆಲಸ ಸಿಕ್ಕಿಲ್ಲ ನಮಗೆ. ಅದಕ್ಕಾಗಿ ನಮ್ಮ ಉದ್ಯೋಗ ನಾವು ಕಟ್ಕೊಂಡು ಇನ್ನೊಬ್ಬರ ಹತ್ರ ಹೋಗಿ ನಿಲ್ಲಬಾರ್ದು ಅಂತ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ತಪ್ಪಿದೆಯಾ? ಯಾಕೆಂದ್ರೆ ಜೀವನ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ನಿಜವಾಗ್ಲೂ ನಾವು ಕಳ್ತನ ಮಾಡ್ತಿಲ್ಲ ಮೇಡಮ್, ಮೋಸನೂ ಮಾಡ್ತಿಲ್ಲ ಮೇಡಮ್. ಅವ್ರವ್ರ ಕಷ್ಟ ಏನಿದೆ ಅಂತ ಒಳಗಡೆ ಕೂತವ್ರಿಗೆ ಏನು ಗೊತ್ತಿರುತ್ತೆ ಮೇಡಮ್? ಇಲ್ಲಿ ರೋಡಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಬೆಲೆ. ದೊಡ್ಡವ್ರು ಯಾರೋ ಹೇಳಿದ್ರು ತೆಗ್ಸ್ಬಿಡಿ ಖಾಲಿ ಮಾಡಿಸಿ ಅಂದರೆ 1-2-3 ತಿಂಗಳು ಫುಟ್ಪಾತಲ್ಲಿ ಜನ ಬಂದಿಲ್ಲ ಅಂದರೆ ಅಂಗಡಿಯವ್ರು ಬಾಗ್ಲು ಹಾಕಿ ಮನೆಗೆ ಹೋಗಿ ಕುತ್ಕೋಬೇಕಾಗತ್ತೆ. ಯಾಕಂದರೆ ಜನ ಬರೋದು ನಮಗೆ ಕಡಿಮೆ ಐಟಮ್ ಸಿಗುತ್ತೆ, ನಾವು ಇಲ್ಲಿ ಹೋದರೆ ನಮಗೆಲ್ಲದೂ ಅನುಕೂಲ ಆಗುತ್ತೆ ಅಂತ ಮಲ್ಲೇಶ್ವಮಿಗೆ ಹುಡ್ಕೊಂಬರ್ತಾರೆ. ಇಲ್ಲಿ ಬರೋ ಕಸ್ಟಮರ್ನ ಬೇಕಾದ್ರೆ ಕೇಳಿಸಿ ನಾವು ಹೇಳಿಸ್ತೀವಿ. ಅರ್ಥ ಆಗಿಲ್ಲ? ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ ಮೇಡಮ್. ದುಡ್ಡು ಇರೋನಿಗೂ ಇದೆ, ಇಲ್ಲದೆ ಇರೋನಿಗೂ ಇದೆ. ಅದನ್ನು ಯಾರು ಕೇಳೋರು? ಇವರೇ ದೊಡ್ಡ ರೀತಿಲಿ ಬೇಲಿನೇ ಎದ್ದು ಹೊಲ ಮೇಯ್ತಿದ್ರೆ ಇನ್ನೆಲ್ಲಿ ನ್ಯಾಯ ಸಿಗುತ್ತೆ ಬಡವರಿಗೆ? ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಹೇಳ್ತಿದ್ದೀವಿ ಅಂದರೆ, ನಾವೇನು ಕಳ್ತನ ಮಾಡ್ತಿಲ್ಲ ಮೇಡಮ್. ನಾವಿವತ್ತು ವ್ಯಾಪಾರ ಯಾಕೆ ಇಲ್ಲಿ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ ಆದಂಥ ಒಂದು ಕಾನೂನಿದೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದನ್ನು ನೀವು ಕಾರ್ಯನಿರತವಾಗಿ ಮಾಡಿ, ಅದನ್ನು ತನ್ನಿ ಕಾರ್ಯಗತವಾಗಿ. ಅವತ್ತು ನಮ್ಮನ್ನು ಎಬ್ಬಿಸಿ ನಾವೇ ಹೋಗ್ತೀವಿ ಜನಗಳಿಗೆ ತೊಂದರೆ ಆದರೆ. ಇಲ್ಲದೆ ನೀವು ಏಕಾಏಕಿ ಎಬ್ಸ್ಬಿಟ್ರೆ ಎಲ್ಲಿ ಹೋಗೋಣ ನಾವು, ಅಲ್ವಾ? ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಮೇಡಮ್. ಇವಾಗ 15 ದಿವಸದಿಂದ ಈ ಆದೇಶವನ್ನ ಕೊಟ್ಟಿದ್ದೀನಿ, ತೆರವುಗೊಳಿಸ್ತೀನಿ ಅಂತ ಕೃಷ್ಣ ಬೈರೇಗೌಡರು ಸಾಕಷ್ಟು ರೀತಿಯಲ್ಲಿ ಹೇಳಿದ್ರು. ಮತ್ತೆ ನೈಟ್ ರೌಂಡ್ಸ್ ಹೋಗಿದ್ದೀನಿ, ಎಲ್ಲಾನು ಗಮನಿಸಿದ್ದೀನಿ, ಆ ರೀತಿ ಈ ರೀತಿ ಎಲ್ಲ ಹೇಳಿದ್ರು. ಇದಾದ ನಂತರ ಸಾಕಷ್ಟು ಕಡೆ ಅಂಗಡಿಗಳನ್ನ ತೆರವು ಕೂಡ ಗೊಳಿಸಿದ್ರು, ಅಂಗಡಿಗಳು ಕಟ್ಟಿರೋದನ್ನು ಸಹ ಬೀಳ್ಸಿದ್ರು. ಇದ್ರ ಬಗ್ಗೆ ಏನು ಅನ್ಸುತ್ತೆ ಮೇಡಮ್? ಒಂದು ಮಾತು ಹೇಳ್ತೀನಿ. ಈ 5 ವರ್ಷನೋ ಅಥವಾ ಒಂದು 5 ವರ್ಷ ಗೌರ್ಮೆಂಟ್ ಇರುತ್ತೆ, ಕೃಷ್ಣ ಬೈರೇಗೌಡರು ಇದೇ ನೈಟ್ ಎಲ್ಲ ಬಂದು ನೋಡ್ತಾರೆ. ಈ 5 ವರ್ಷ ಅಥವಾ 2 ವರ್ಷ ಮುಗಿದ ಮೇಲೆ ಕೃಷ್ಣ ಬೈರೇಗೌಡರು ಚೇಂಜ್ ಆಗ್ತಾರೆ, ಇನ್ನೊಬ್ರು ಅವ್ರ ಜಾಗಕ್ಕೆ ಬರೋರು ಇದೇ ಕೆಲಸ ಮಾಡ್ತಾರೆ ಅಂತ ಗೊತ್ತಾ ಅವರಿಗೆ, ಗೌರ್ಮೆಂಟ್ ಅವರಿಗೆ? ಸರ್ಕಾರ ಚೇಂಜ್ ಆಗ್ತಾನೆ ಇರುತ್ತೆ, ಎಸ್, ಸರ್ಕಾರ ಚೇಂಜ್ ಆಗುತ್ತೆ, ವ್ಯಕ್ತಿ ಚೇಂಜ್ ಆಗ್ತಾನೆ, ಡಿಪಾರ್ಟ್ಮೆಂಟ್ ಅವ್ರು ಚೇಂಜ್ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಆದರೆ ವ್ಯಾಪಾರಸ್ಥರು ಚೇಂಜ್ ಆಗಲ್ಲ, ಅವ್ರು ಇದ್ದಲ್ಲೇ ಇರ್ತಾರೆ. 50 ಜನ MLA ಬಂದ್ರೂ 50 ಸರಿನೂ ಹಾಗೇ ಇರ್ತಾರೆ, ಅವರು ಚೇಂಜ್ ಆಗಲ್ಲ. ಓಟ್ ಬೇಕಾದಾಗ ನಾವು ಬೇಕು, ಓಟ್ ಹಾಕಾದ್ಮೇಲೆ ಅವ್ರು ಬೇಕಿಲ್ವಾ? ಎಂಥ ವ್ಯವಸ್ಥೆ ಮೇಡಮ್ ಇದು? ನಿಜವಾಗ್ಲೂ ಬಡವರಿಗೆ ಅನ್ಯಾಯ ಆಗ್ತಿದೆ ಮೇಡಮ್. ಇದನ್ನು ನಾವು ಕೇಳಿದಾಗ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ವಿರೋಧ ಆಗುತ್ತೆ. ನಮ್ಗೆ ಅದೆಲ್ಲ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಅನ್ನನ, ನಮ್ಮ ಹಕ್ಕನ್ನು ನಾವು ಕೇಳ್ತಿದ್ದೀವಿ. ಭಾರತದ ಪ್ರಜೆಯಾಗಿ ನಾವು ಕೇಳ್ತಿದ್ದೀವಿ, ನಮ್ಮ ಹಕ್ಕು ನಮಗೆ ಬೇಕು, ನಮಗೆ ಕೊಡಿಸ್ಬೇಕು ಅಷ್ಟೇ. ಬೇರೆ ಮಾತು ನಾವು ಕೇಳಲ್ಲ ಮೇಡಮ್. ಫೈನಲ್ ಆಗಿ ಕೃಷ್ಣ ಬೈರೇಗೌಡರಿಗಾಗಿರ್ಲಿ, ಮುಂದೆ ಬರುವಂತಹ ರಾಜಕೀಯ ವ್ಯಕ್ತಿಗಳಿಗಾಗಿರ್ಲಿ, ಸಚಿವರಿಗಾಗಿರ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಯಾವುದೇ ರಾಜಕೀಯ ವ್ಯಕ್ತಿ ಬಂದ್ರೂ ಕೂಡ ಬಡವ್ರನ್ನ ನೋಡೋರು ಬಂದರೆ ಈ ದೇಶದಲ್ಲಿ ಏನಾದರೂ ಉದ್ಧಾರ ಆಗ್ಬೋದು. ಬಡವ್ರನ್ನ ನೋಡದೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋರು ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದ್ರೂ ಇಲ್ಲಿ ಏನು ಉದ್ಧಾರ ಆಗೋಕ್ಕೆ ಸಾಧ್ಯತೆಯೇ ಇಲ್ಲ ಮೇಡಮ್. ಇಷ್ಟು ನಾನು ಹೇಳ್ತೀನಿ ಮೇಡಮ್.